ಸದ್ದಿಲ್ಲದೆ ಸುದ್ದಿ ಮಾಡಿ ರಿಲೀಸ್ ಆಗಿರೋ ಸಿನಿಮಾ ರಕ್ತ ಕಾಶ್ಮೀರ. ಫಿಲಮು 2007ರಲ್ಲೇ ಸಿನಿಮಾ ಕಂಪ್ಲೀಟ್ ಆಗಿತ್ತು. ಇವತ್ತು ರಿಲೀಸ್ ಆಗೈತೆ. ಈ ಸಿನಿಮಾ ಒನ್ ಲೈನರ್ ಸ್ಟೋರಿ. ಈ ಸಿನಿಮಾದಲ್ಲಿ ಹೀರೋ ಬಂದು ಸ್ಟಂಟ್ ಆರ್ಟಿಸ್ಟು. ಅವರೊಂದು ಸ್ಕೂಲ್ ಇಕ್ಕಿರ್ತಾರೆ, ಸ್ಟಂಟ್ ಟ್ರೈನಿಂಗ್ ಸ್ಕೂಲು ಮಕ್ಕಳಿಗೆ. ಅವರು ಮಕ್ಕಳನ್ನ ಸ್ವಂತ ಫ್ಯಾಮ್ಲಿ ಥರನೇ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇದ್ರ ನಡುವೆ ಹೀರೋ ಹೀರೋಯಿಂದು ಲವ್ ಸ್ಟೋರಿ ನಡೆಯುತ್ತೆ. ಇದರಲ್ಲಿ ಟೆರರಿಸ್ಟು ಬಾಂಬ್ ಬ್ಲಾಸ್ಟ್ಗೆ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನಲ್ಲಿ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾರೆ. ಇದಾದಮೇಲೆ ಏನಾಗತ್ತೆ, ಯಾವ ರೀತಿ ಕಾಪಾಡ್ತಾರೆ ಅನ್ನೋದೇ ಸ್ಟೋರಿ. ಇನ್ನು ಈ ಪಿಕ್ಚರಲ್ಲಿ ಲೊಕೇಶನ್ಸು ಕಾಶ್ಮೀರೆಲ್ಲ ತೋರಿಸ್ತಾರೆ. ನಾವು 2007ಅಲ್ಲಿ ಯಾವ ರೀತಿ ಇತ್ತು ಅದನ್ನು ಈ ಸಿನಿಮಾಲಿ ನೋಡ್ಬೋದು. ಯಾಕಂದರೆ ಇದು ಅವಾಗ ಶೂಟಿಂಗ್ ನಡೆದಿರೋದು. ಈ ಸಿನಿಮಾಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆವಾಗ ಹೇಗಿತ್ತೋ ಅದನ್ನು ನೋಡೋಕೆ ಜನಗಳಿಗೆ ಇಷ್ಟ ಆಗುತ್ತೆ. ಮತ್ತು ಮ್ಯೂಸಿಕ್ ಅಂತ ಬಂದರೆ ಇನ್ನು ಸಾಂಗ್ಸ್ ಎಲ್ಲ ನಾರ್ಮಲಾಗೇ ಇದೆ. ಈ ಕಾಲಕ್ಕೆ ತಕ್ಕಾಗ ಸಾಂಗ್ ಯಾವುದೂ ಇಲ್ಲ. ಇನ್ನು ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೂ ನಾರ್ಮಲಾಗೇ ಇದೆ. ಫಿಲಮ್ಗೆ ಅದೇನು ಪ್ಲಸ್ ಆಗಲಿಲ್ಲ. ಮತ್ತು ಸಾಂಗ್ಸು ಕೆಲವೊಂದು ಕಡೆ ಬೇಡವಾಗಿತ್ತು ಅನಿಸುತ್ತೆ. ಇನ್ನು ಈ ಮೂವಿಯಲ್ಲಿ ಆಕ್ಷನ್ ವಿಚಾರಕ್ಕೆ ಬಂದರೆ, ಈ ಮೂವಿ ಮೇಯ್ನ್ ಬಂದು ಆಕ್ಷನ್ ಥ್ರಿಲ್ಲರ್ ಅಡ್ವೆಂಚರ್ ಮೂವಿ. ಇನ್ನು ಆಕ್ಷನ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಕೆಲವೊಂದು ಫೈಟ್ ಇಷ್ಟ ಆಗುತ್ತೆ. ಸುಮ್ಮನೆ ಫೈಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಕಾರಣ ಇಲ್ಲದೇ ಫೈಟ್ ಬಂತು ಅನಿಸುತ್ತೆ. ಆ್ಯಕ್ಟಿಂಗ್ ಅಂತ ಬಂದರೆ ಉಪೇಂದ್ರ ಅವ್ರಿಗೆ ಕೊಟ್ಟಿರೋ ಆಕ್ಷನ್ ಸೂಪರಾಗಿ ಮಾಡಿದ್ದಾರೆ. ಅವ್ರಿಗೇನು ಕೊಟ್ಟಿದ್ದಾರೋ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಕಡೆ ಸ್ವಲ್ಪ ಬೋರ್ ಆಗುತ್ತೆ ಸಿನಿಮಾ. ಕಾಮಿಡಿ ಏನು ಅಷ್ಟು ವರ್ಕ್ ಆಗಲಿಲ್ಲ. ಈ ಕಾಮಿಡಿ ಇಲ್ಲಿ ಬೇಕಾಗಿರಲಿಲ್ಲ ಅನಿಸುತ್ತೆ. ಈ ಸಿನಿಮಾಲಿ ಒಂದು ಸಾಂಗ್ ಬರುತ್ತೆ, ನಮ್ಗೆ ಈಗಾಗಲೇ ಗೊತ್ತು. ಆ ಸಾಂಗಲ್ಲಿ ಶಿವಣ್ಣ, ವಿಷ್ಣುವರ್ಧನ್, ಅಂಬರೀಷ್ ಅವರು, ಪುನೀತ್ ರಾಜ್ಕುಮಾರ್, ದರ್ಶನ್, ರಮೇಶ್ ಅರವಿಂದ್ ಅವರು, ಜಗ್ಗೇಶು, ಆದಿ ಇವ್ರನ್ನೆಲ್ಲ ಒಟ್ಟಾಗಿ ನೋಡ್ಬೋದು. ಆ ಸಾಂಗು ಥಿಯೇಟ್ರಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ, ಎಲ್ಲರನ್ನೂ ಜೊತೆಯಲ್ಲಿ. ಇನ್ನು ಈ ಸಿನಿಮಾ ಬಂದು ಸ್ವಲ್ಪ ಡ್ರಾಮಾ ಅನಿಸುತ್ತೆ, ಅಷ್ಟೊಂದು ಕನೆಕ್ಟ್ ಆಗಲ್ಲ. ಇದು 2007 ಆ ಕಾಲಕ್ಕೆ ಚೆನ್ನಾಗಿರ್ತಾ ಇತ್ತು. ಈಗಿನ ಕಾಲದವ್ರಿಗೆಲ್ಲ ಏನು ಅಷ್ಟೊಂದು ಕನೆಕ್ಟ್ ಆಗಲ್ಲ, ಸ್ವಲ್ಪ ಡ್ರಾಮಾ ಅನ್ನಿಸ್ಬೋದು. ಆದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ಕನ್ನಡ ಸಿನಿಮಾನ ಪ್ರತಿಯೊಬ್ಬರು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.